Good morning, sir. Very good morning, children. Thank you, sir. Sit down. ಮಕ್ಕಳೇ, ನಾವು ಈ ದಿನ ನಿನ್ನೆ ಈ ಟಾಪಿಕ್ ಬಗ್ಗೆ ತುಂಬಾ ಚರ್ಚೆ ಮಾಡ್ತಿದ್ವಿ ಹೌದಲ್ವಾ? ಯಾವ ಟಾಪಿಕ್? ಭಾರತ ಮತ್ತು ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ನಮ್ಮ ಭಾರತ ದೇಶ ಇದೆ, ನಾವೆಲ್ಲ ಭಾರತೀಯ ಅಂತಾನೆ ಹೌದಲ್ವಾ? ನಮ್ಮ ಊರು ಯಾವುದು? ಈ ಒಂದು ಹಳ್ಳಿಲಿದ್ದೀವಿ ಹೌದಲ್ವಾ? ಸೊ ನಮ್ಮ ಜಿಲ್ಲೆ ಎಂತ ಇದೆ? ಸೊ ನಮ್ಮ ರಾಜ್ಯ ಯಾವುದು? ಕರ್ನಾಟಕ ರಾಜ್ಯ. ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಿ. ಅದೇ ತರ ನಮ್ಗೆ ಕರ್ನಾಟಕ ರಾಜ್ಯಗಳು ಅಂತ ಒಂದು ರಾಜ್ಯ ಇದೆ. ಅದೇ ರೀತಿ ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಿದೆ ಅಲ್ವಾ? ಹಲವಾರು ರಾಜ್ಯಗಳಿದೆ ಹೌದಲ್ವಾ? ಯಾವ ನಮ್ಮ ನೆರೆಹೊರೆಯ ರಾಜ್ಯಗಳು ಯಾವುದು? ವೆರಿ ಗುಡ್, ಸೂಪರ್. ಗೋವಾ, ಆಮೇಲೆ ಪಶ್ಚಿಮ ಬಂಗಾಳ. ನಮ್ಮ ನೆರೆಹೊರೆಯ ರಾಜ್ಯಗಳು ತಮಿಳುನಾಡಿದೆ, ವೆರಿ ಗುಡ್. ಆಮೇಲೆ ಆಂಧ್ರ ಪ್ರದೇಶ ಇದೆ, ಚೆನ್ನೈನು ತಮಿಳುನಾಡು ಸೇರಿತು. ಆಮೇಲೆ ಕೇರಳ, ಅದೇ ಗೊತ್ತಾಯ್ತು, ಕೇರಳ. ಅದಾದ್ಮೇಲೆ ಆಂಧ್ರ ಪ್ರದೇಶ ಆಯ್ತು, ಆಮೇಲೆ ಗೋವಾ, ಆಮೇಲೆ ಮಹಾರಾಷ್ಟ್ರ. ಇದೆಲ್ಲೂ ಸಹ ನಮ್ಮ ಸುತ್ತಮುತ್ತ. ಈಗ ನಮ್ಮ ಮನೆ ಇರ್ತದೆ, ನಮ್ಮ ಮನೆ ಸುತ್ತಮುತ್ತ ಅಕ್ಕಪಕ್ಕದ ಮನೆಗಳು ಯಾವ್ದು ಗೊತ್ತಾಗಲ್ವಾ? ಅದೇ ತರ ನಮ್ಮ ರಾಜ್ಯದ ಸುತ್ತಮುತ್ತಲ ರಾಜ್ಯಗಳ ಬಗ್ಗೆ ನಾವು ಈಗಾಗಲೇ ನಾವೇನ್ ಮಾಡಿದೀವಿ ಈ ತರಗತಿಯಲ್ಲಿ ತಿಳ್ಕೋಬೇಕು. ಮತ್ತೆ ಇನ್ನೂ ಸಹ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಈಗಾಗಲೇ ತಿಳ್ಕೊಂಡಿದ್ದೀವಿ, ಮತ್ತೆ ಇನ್ನೂ ಹೆಚ್ಚಿನ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಭಾರತ ಮತ್ತು ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣ ಆಗಿದೆ. ನಾವಿಲ್ಲಿ ಈ ಒಂದು ಟೈಟಲ್ ಹೇಳಿರೋ ಪ್ರಕಾರ ನಾವು ಭಾರತ ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ಅಂತಂದ್ರೆ ನಾವು ಯಾಕೆ ಭಾರತ ಅಂತ ಕರಿತೀವಿ? ಯಾವುದನ್ನ ಭಾರತ ಅಂತ ಕರೆದು? ನಮ್ಮ ದೇಶವನ್ನ ಭಾರತ ಅಂತ ಕರಿತಾರಲ್ವಾ? ಮತ್ತೆ ಇನ್ನೊಂದು ಹೆಸರು ಏನು? ಇಂಡಿಯಾ. ನಿಮ್ಗೆ ಏನಾದ್ರು ಗೊತ್ತಾ ಮಕ್ಕಳೇ, ಇಂಡಿಯಾನ ಹೆಸರು ಯಾಕೆ ಬಂತು ಅಂತ? ಇಲ್ಲ. ಸೊ ನಮ್ಮ ದೇಶಕ್ಕೆ ಇಂಡಿಯಾ ಅಂತ ಕರಿತೀವಲ್ವಾ? ಸೊ ಇಂಡಿಯಾ ಇಂಗ್ಲಿಷ್ ಅಂತ ಕರಿತೀವಿ. ಇಂಗ್ಲಿಷ್ ಸ್ಪೆಲ್ಲಿಂಗ್ ಹೇಳಿ. INDIA, ಇಂಡಿಯಾ. ಮಕ್ಕಳೇ, ಈ ಇಂಡಿಯಾ ಅನ್ನೋ ಹೆಸರು ಸಿಂಧೂ ನದಿ ಅಂದರೆ ನಮ್ಮ ಭಾರತದಲ್ಲಿ ಪುರಾತನ ಕಾಲದಿಂದಲೂ ಇದ್ದಂಥ ನದಿ. ಈಗಲೂ ಸಹ ನದಿ ಇದೆ. ಸೊ ಹಿಂದೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಹರಿತಕ್ಕಂತಹ ಏಕೈಕ ನದಿ ಅಂದ್ರೆ ಸಿಂಧೂ ನದಿ. ತುಂಬಾ ಪುರಾತನ ನದಿ. ಆ ಸಿಂಧೂ ನದಿಯ ಪ್ರಾಂತ್ಯ ನಮ್ಮ ಭಾರತ. ಆದ್ರಿಂದ ಇಂಡಸ್ ಅಂತ ಕರಿತಿರ್ತಾರೆ, ಇಂಡಸ್ ನದಿ ಅಂತ ಕರಿತಿದ್ರು. ಸೊ ಇಂಡಸ್ ನದಿ ಹರಿತಕ್ಕಂಥ ಸ್ಥಳವೇ ಇಂಡಿಯಾ. ಅದೇ ರೀತಿ ನಮ್ಮ ಭಾರತವನ್ನ ಇನ್ನೊಂದು ಹೆಸರಿಂದ ಕರೀತಾರೆ. ಯಾವ್ದು ಹೇಳಿ ಗೊತ್ತಾ? ಒಂದು ಸಾಂಗ್ ಕೇಳಿದ್ದೀರಾ? ವೆರಿ ಗುಡ್. ಏನದು? ಹಿಂದೂಸ್ತಾನ. ಅಂಬೇಡ್ಕರ್ ಬಗ್ಗೆ ಆ ಒಂದು ಇದಿದೆ, ಒಂದು ಚಿತ್ರಗೀತೆ. ಹಿಂದೂಸ್ತಾನವು ಎಂದು ಮರೆಯ ಭಾರತ ರತ್ನವು ಜನ್ಮಿಸಲಿ. ಹೌದಲ್ವಾ? ಈ ಭಾರತ ರತ್ನವನ್ನು ಪಡೆದಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಆಡಿರ್ತಕ್ಕಂತಹ ಹಿಂದೂಸ್ತಾನ ಅಂತ ಕರಿತೀವಿ ನಮ್ಮ ಭಾರತ ದೇಶಕ್ಕೆ. ಆಮೇಲೆ ಇನ್ನೇನು ಕರಿತೀವಿ? ಭಾರತ, ಇಂಡಿಯಾ, ಹಿಂದೂಸ್ತಾನ ಅಂತ ಕರಿತೀವಿ. ಸೊ ಈ ಇಂಡಿಯಾ ಅನ್ನೋದಕ್ಕೆ ಹಿಂದೂಸ್ತಾನ ಅಂತ ಕರೀತಾರೆ. ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಹಿಂದೂಗಳು ವಾಸ ಮಾಡ್ತಾರೆ. ಸರಿನಾ? ನಾವು ಹಿಂದೂಗಳ ಪ್ರಾಂತ್ಯ ಇರೋದ್ರಿಂದ ಹಿಂದೂಸ್ತಾನ ಅಂತ ಕರೀತಾರೆ. ನೆಕ್ಸ್ಟ್ ಭಾರತ ಅಂತ ಹೆಸರು ಬಂತು. ಯಾಕೆ ಬಂತು ಭಾರತ ಅಂತ ಹೇಳಿದ್ರೆ ಕೇಳಿದ್ರಿ ನೀವು ಕಥೆಯಲ್ಲಿ? ಭರತ ಚಕ್ರವರ್ತಿ ಇದ್ದ ಭರತ ಬಾಹುಬಲಿ ಕೇಳಿದಿರಾ? ಭರತ ಎಂಬ ರಾಜ ಈ ಒಂದು ದೇಶವನ್ನ ಆಳ್ತಾ ಇದ್ದ. ಅದಕ್ಕೆ ಭಾರತ ಅಂತ ಬಂತು. ಯಾರು ಆಳ್ತಿದ್ದು? ಭರತ. ಯಾರೋ? ಭರತ ಅಂತ ಒಬ್ಬ ರಾಜ್ಯ. ಭರತ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇದ್ದು. ಸೊ ಆ ರಾಜ್ಯದಿಂದ ಈ ಹೆಸರು ಬಂದಿದೆ. ಹೀಗೆ ನಮ್ಮ ಭಾರತ ದೇಶ ನಾವು ನೋಡ್ಲಿಕ್ಕೆ ಹೋದ್ರೆ, ಮ್ಯಾಪಲ್ಲಿ ನೋಡಿದ್ರೆ ನೀವು ನಮ್ಮ ಭಾರತ ದೇಶ ಹೆಂಗಿದೆ ಅಂದ್ರೆ, ನಮ್ಮ ಭಾರತವನ್ನು ಇನ್ನೊಂದು ಹೆಸರಿಂದ ಕರೀತಾರೆ. ಏನಪ್ಪಾ ಅಂದ್ರೆ, ದಕ್ಷಿಣ ಭಾಗದಲ್ಲಿ, ಉತ್ತರ ಭಾಗದಲ್ಲಿ ಚದುರುವಿಕೆಯಿಂದಲೂ, ದಕ್ಷಿಣ ಭಾಗದಲ್ಲಿ ಕೂಡುವಿಕೆಯಿಂದಲೂ ಕೂಡಿದೆ. ಕೂಡುವಿಕೆಯಿಂದಲೂ ದಕ್ಷಿಣದಲ್ಲಿ ಒಂದು ತುದಿ ಬರ್ತದೆ, ಅದಲ್ವಾ? ಈ ಭಾಗದಲ್ಲಿ ಯಾವ ಭಾಗ? ಭಾರತದ ಪೂರ್ವ ಭಾಗ, ಭಾರತದ ಪಶ್ಚಿಮ ಭಾಗ, ಭಾರತದ ದಕ್ಷಿಣ ಭಾಗ. ಈ ಮೂರು ಭಾಗಗಳು ಏನಿದೆ ಗೊತ್ತಾ ನಿಮಗೆ? ಸಮುದ್ರ ಇದೆ. ನೀರು ಅಂದ್ರೆ ಸಮುದ್ರಗಳಿದೆ. ಆ ಸಮುದ್ರ ಆಯ್ತಾ?